ಹಾಯ್, ನಾನು ಬೆಳಗ್ಗೆ ಬಂದು ವಿಡಿಯೋ ಮಾಡಿದ್ದೆ. ಶಿವರಾತ್ರಿಗೆ ನೈಟು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ದೇವಿ ದೇವಸ್ಥಾನದ ಹತ್ರ ನೋಡಿ ಬಂದಿದ್ದೀನಿ. ದೇವಸ್ಥಾನದ ಹತ್ರ ಬೆಳಗ್ಗೆ ನಾವು ನೋಡಿದಾಗ ಬೆಳಗ್ಗೆನೇ ಒಂಥರ ಕಾಣಿಸೋದು. ಈಗ ನೈಟ್ ನೋಡಿ, ಗಾಡಿಗಳೋಗಕ್ಕೂ ಜಾಗ ಇಲ್ಲ, ಜನ ತುಂಬಿದ್ದಾರೆ ನೋಡಿ. ಶಿವ ಪಾರ್ವತಿದು ಲೈಟಿಂಗಲ್ಲಿ ಸೆಟ್ ಮಾಡಿಕ್ಕಿದ್ದಾರೆ. ಮತ್ತು ಪೊಲೀಸ್ದು ವ್ಯಾನ್ ಬಂದಿದೆ. ಜನ ಯಾಕಂದ್ರೆ ಗಲಾಟೆಗಳಾಗುತ್ತೆ ಇಂಥ ಜಾಗದಲ್ಲೇ. ಜನ ಅಲ್ಲಿ ಜಾಸ್ತಿ ಇರ್ತಾರೋ ಈ ಹಬ್ಬಗಳ ಟೈಮ್ಗಳ ಗಲಾಟೆಗಳು ಇದ್ದಿದ್ದೆ. ಅದಕ್ಕೆ ಪೊಲೀಸ್ ವ್ಯಾನೇ ಬಂದಿದೆ ನೋಡಿ. ದೇವ್ರಿದು ತೇರು ಮೊನ್ನೆ ಎಲ್ಲ ರೆಡಿ ಮಾಡ್ತಾ ಇದ್ದೆ, ನಿಮ್ಗೆ ತೋರಿಸಿದ್ದೆ ನೋಡಿ. ಇವಾಗ ರೆಡಿ ಮಾಡಿ ಈ ಥರ ಇದೆ. ಜನ ನೋಡಿ ಯಾಕೆ ತುಂಬ್ಕೊಂಡಿದ್ದಾರೆ. ಎಲ್ಲ ಬಾಳೆಹಣ್ಣು ಹಾಕ್ತಿದ್ದಾರೆ. ಈ ಥರ ನಾವೇನಾದರೂ ಮುಕ್ಕೊಂಡು ಆ ಬಾಳೆಹಣ್ಣು ಹಾಕಿದ್ರೆ ಆಗುತ್ತೆ ಅಂತ ತೇರಿಗೆ. ನಮ್ಗೆ ಓಡಾಡೋಕ್ಕೂ ಜಾಗ ಇಲ್ಲ, ಕೈ ಹಿಡ್ಕೊಂಡು ಓಡಾಡ್ಬೇಕು. ಮಕ್ಳನ್ನ ಕರ್ಕೊಂಡ್ಬಂದ್ರೆ ಬನ್ನಿ, ಇಲ್ಲಿ ಪ್ರಸಾದ ಹಾಕ್ತಾರೆ. ಪ್ರಸಾದ ತಿನ್ಕೊಂಡು ಹಾಗೆ ಆಟ ಆಡೋ ಕಡೆ ಹೋಗೋಣ. ಇವತ್ತು ರಾತ್ರಿ ಹೇಳಿದ್ನಲ್ಲ, ಈ ಟೈಮ್ಗಳಿಗೆ ಹೋಗೋಕ್ಕಾಗಲ್ಲ ಒಳಗೆ. ಅಲ್ಲಿ ರೋಡಿಂದ ಕ್ಯೂ ಇದೆ ನೋಡಿ. ಇಲ್ಲೇ ಪ್ರಸಾದ ಹಾಕೋದು, ಉಪ್ಪಿಟ್ಟು ಹಾಕಿದ್ದಾರೆ. ನಾನು ಮೊನ್ನೆ ನಿಮ್ಗೆ ತೋರಿಸಿದ್ನೆಲ್ಲ, ಹೋಗಿ ಅಕ್ಕಿ ಹಾಕಿದ್ದೆ. ಪ್ರಸಾದ ತಿಂದರೆ ಮತ್ತು ಇಲ್ಲಿ ಶಿವ ಅಂದರೆ ನಮ್ಮ ಇಂಡಿಯಾದಲ್ಲಿ ಫೇಮಸ್ ಶಿವ ಟೆಂಪಲ್ಸ್ ಏನೇನಿದೆ ಆ ಥರ ವಿಗ್ರಹಗಳಿಲ್ಲೆಲ್ಲ ಮಾಡಿಕ್ಕಿದ್ದಾರೆ ನೋಡಿ. ಇದೊಂದು ಶಿವಮೂರ್ತಿ ನೋಡಿ. ಎಲ್ಲ ಥರ ಎಷ್ಟು ಚೆನ್ನಾಗಿ ಮಾಡಿಕ್ಕಿದ್ದಾರೆ ಶಿವಮೂರ್ತಿನ. ಫೋಟೋಸ್ಗಂತೂ ಜನ ಇಲ್ಲಿ ತುಂಬ ಜನ ಬಂದಿದ್ದಾರೆ. ಅದೊಂದು ವೈಟ್ ಮೂರ್ತಿ, ಅದೆಲ್ಲಿದೆ ಅಂತ ಗೊತ್ತಿಲ್ಲ. ಕೆಳಗೆ ಹಾಕಿದ್ದಾರೆ ಬೋರ್ಡು, ಓದೋಕ್ಕೂ ಆಗ್ತಿಲ್ಲ, ಜನ ತುಂಬ ಜನ ಇದ್ದಾರೆ. ಅಂದರೆ ಯಾವ ಥರ ನಮ್ಮ ಕಾಶಿದಲ್ಲಿರೋ ಶಿವಮೂರ್ತಿ ನೋಡಿ. ಇದೇನೋ ಹೆಸರು ಹಾಕಿದ್ದಾರೆ, ಜ್ಯೋತಿರ್ಲಿಂಗಗಳು ನೋಡಿ. ಎಲ್ಲ ಜ್ಯೋತಿರ್ಲಿಂಗನೂ ಇಲ್ಲೇ ಇದೆ. ಮತ್ತು ಏನೋ ಕೊಡ್ತಿದ್ದಾರೆ ಪಾಂಪ್ಲೆಟ್, ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಇರುತ್ತೆ. ಇಸ್ಕೊಂಡು ನೋಡಿ ಮನೆಗೆ ಹೋಗಿ ಓದ್ಕೊಳ್ಳೋಣ ಏನಿದೆ ಅಂತ ನೋಡಿ. ಎಲ್ಲ ಜ್ಯೋತಿರ್ಲಿಂಗಗಳು ಇಲ್ಲಿ ಮಾಡಿದ್ದಾರೆ. ನೆಕ್ಸ್ಟು ಬನ್ನಿ, ಇಲ್ಲಿ ಆಟ ಆಡೋ ಹತ್ರ ಏನೇನಿದೆ ಹೋಗಿ ನೋಡೋಣ. ಬೆಳಗ್ಗೆ ಬಂದು ಏನಷ್ಟು ಜನ ಇದ್ದಿಲ್ಲ, ಈಗೆಲ್ಲ ತುಂಬೋಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಾದರೆ ಇನ್ನೂ ಜಾಸ್ತಿ ಜನ ತುಂಬೋಗ್ತಾರೆ. ಈಗ ಸ್ವಲ್ಪ ಕಮ್ಮಿನೇ ಇದ್ದಾರೆ. ನೋಡಿ, ಇದೊಂದು ಗೇಮು. ಮಕ್ಳಕ್ಕಂತೂ ಈ ಜಾಗ ಬಂದರೆ ಅವ್ರಿಗೆ ಹಬ್ಬ ಅಂತಾನೆ ಹೇಳ್ಬೋದು ನೋಡಿ. ಇದು ನಾವೆಲ್ಲ ಹೋಗಂಗಿಲ್ಲ, ಇದು ಬರೀ ಮಕ್ಳಿಗೆ ಮಾತ್ರ ನೋಡಿ. ಅಲ್ಲೋಗಿ ಕೇಳಿದೆ, 100 ರೂಪಾಯಿ ಅಂತ. ಹೋಗಿ ಆಡ್ಬೇಕೀಗ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ನಾವು ಹೋಗ್ತಿದ್ದೆ. ಟಿಕೆಟ್ ತೊಗೊಂಡಿದ್ದೆ, ಒಬ್ರಿಗೆ 100 ರೂಪಾಯಿ ಅಂತ. ಇದೇನಷ್ಟು ಜೋರಾಗಿ ಆಡಿಸ್ತಾ ಇಲ್ಲ, ಸ್ವಲ್ಪ ಸ್ಲೋನೇ ಇದೆ. ಅದಾಡಿ ಬಂದರೆ ನೆಕ್ಸ್ಟು ಟ್ರೈನ್ದು ಚಿಕ್ಕ ಮಕ್ಕಳಿಗೆ. ಮತ್ತೇನಿದೆ ಹೋಗಿ ನೋಡೋಣ. ನೋಡಿದ್ದು ಕಾರು, ಅದರಿಂದ ನೋಡಿ ಅದು ದೊಡ್ಡವರು, ನಾವೆಲ್ಲ ಆಡ್ಬೋದು ದೊಡ್ಡವರು. ಟ್ರೈನು
ಇಷ್ಟೆಲ್ಲ ಇದೆ. ನಾಳೆ ಮೆರವಣಿಗೆ ದೇವ್ರು ಬರುತ್ತೆ, ಅದು ಹೋಗಿ ವಿಡಿಯೋ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಪಿನಿಯನ್ನು ವಿಡಿಯೋ ನೋಡಿ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.